ಕಲಬುರಗಿ ನಗರದ ಕೆಕೆಆರ್ಟಿಸಿ ಸಂಸ್ಥೆಯಿಂದ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣ ಕಲಬುರಗಿ ವಿಮಾನ ನಿಲ್ದಾಣ ನಡುವಿನ ಬಸ್ ಸೇವೆಗೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಅವರು ಹಸಿರು ಧ್ವಜ ತೋರಿಸುವ ಮೂಲಕ ಚಾಲನೆ ನೀಡಿದರು. ಕಲಬುರಗಿ ಮತ್ತು ಬೆಂಗಳೂರು ನಡುವೆ ವಿಮಾನ ಸೇವೆಗಳು ಪುನರಾರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ಪ್ರಯಾಣಿಕರ ಅನುಕೂಲಕ್ಕಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ನಗರದ ಪ್ರಮುಖ ಕೇಂದ್ರಗಳಿಗೆ ವಿಮಾನ ನಿಲ್ದಾಣಕ್ಕೆ ನೂತನ ಸಿಟಿ ಬಸ್ ಸೇವೆಯನ್ನು ಆರಂಭಿಸಲಾಗಿದೆ. ವಿಮಾನ ಪ್ರಯಾಣಿಕರು ಮಾತ್ರವಲ್ಲದೆ ಸಾರ್ವಜನಿಕರು ಕೂಡ ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಖಾಸಗಿ ವಾಹನಕ್ಕೆ ವೆಚ್ಚಕ್ಕೆ ಹೋಲಿಸಿದರೆ ಈ ಬಸ್ ಸೇವೆ ಅತ್ಯಂತ ಕಡಿಮೆ ದರದಲ್ಲಿ ಲಭ್ಯವಿದ್ದು ಸಾರ್ವಜನಿಕರ ಹಣ ಉಳಿತಾಯವಾಗಲಿದೆ ಎಂದು ತಿಳಿಸಿದರು. ಸರ್ ಸ್ವಲ್ಪ ವೈಡ್ ಸರ್ ಸ್ವಲ್ಪ ವೈಡ್ ಪಬ್ಲಿಸಿಟಿ ಕೊಡಬೇಕು ನಾಳೆ ಎಲ್ಲರಿಗೆ ನಮಸ್ಕಾರ. ಇವತ್ತಿನ ದಿವಸ ನಾವು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ಕಲಬುರಗಿ ಬೆಂಗಳೂರು ದಿನಾಂಕ 10/6/2023 ಬೆಳಗ್ಗೆ ಬೆಂಗಳೂರಿಂದ ಏನು ವಿಮಾನ ಸೇವೆ ಮತ್ತೆ ಪುನಃ ಆರಂಭ ಆಗಿದ್ದು, ಅದರ ನಿಮಿತ್ತವಾಗಿ ನಮ್ಮ ಸಾರ್ವಜನಿಕರಿಗೆ ಏರ್ಪೋರ್ಟ್ ಹೋಗುವಂಥ ಒಂದು ಸೌಲಭ್ಯ ಕಲ್ಪಿಸಲು ಸಲುವಾಗಿ ದಿನನಿತ್ಯ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಿಂದ ಸುಮಾರು ಬೆಳಗ್ಗೆ 6 ಗಂಟೆ ಇಲ್ಲಿಂದು ನಮ್ಮ ಬಸ್ಸನ್ನು ಹೊರಟು ತಿಮ್ಮಾಪುರಿ ಸರ್ಕಲ್ಲು ಹಾಗೂ ವಲ್ಲಭಾಯಿ ಸರ್ಕಲ್ಲು ಹಾಗೂ ರೈಲ್ವೆ ಸ್ಟೇಷನ್ನು ಹಾಗೂ ಅನ್ನಪೂರ್ಣ ಕ್ರಾಸು ಈ ರೀತಿ ನಾವು ಬಸ್ ಸೇವೆಯನ್ನು ಏರ್ಪೋರ್ಟ್ಗೆ ದಿನಾಲೂ ಸೇವೆ ಒದಗಿಸ್ತಾ ಇದ್ದು, ಇದರ ಸದುಪಯೋಗ ಎಲ್ಲರೂ ಏರ್ಪೋರ್ಟಿಗೆ ಹೋಗುವಂಥ ಎಲ್ಲ ಪ್ಯಾಸೆಂಜರ್ಸ್ ಎಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಬೇಕು. ಅನೇಕರು ಇವತ್ತೊಂದು ದಿವಸ ವಿಮಾನಕ್ಕೆ ಹೋಗುವಂಥವ್ರು ಅಷ್ಟೇ ಅಲ್ಲ, ಬರುವ ಯಾರು ರಿಸೀವ್ ಮಾಡುವ ಸಲುವಾಗಿ ಕೂಡ ಅನೇಕರು ಏರ್ಪೋರ್ಟಿಗೆ ಹೋಗ್ತಾ ಇರ್ತಾರೆ. ಇದು ಬಹಳ ಕಮ್ಮಿ ಟಿಕೆಟಲ್ಲಿ ನಾವು ಪ್ರಯಾಣಿಸ್ತೀವಿ. ಇವತ್ತು ಕಾರು ಜೀಪು ತೊಗೊಂಡು ಹೋಗಬೇಕಾದ್ರೆ ಭಾಳಷ್ಟು ವೆಚ್ಚ ಆಗೋದ್ರಿಂದ ಇಲ್ಲಿ ನಮಗೆ ಭಾಳಷ್ಟು ಉಳಿತಾಯ, ನಮ್ಮ ನಾಗರಿಕರಿಗೆ ಭಾಳಷ್ಟು ಉಳಿತಾಯ ಆಗೋದ್ರಿಂದ ಒಳ್ಳೆ ಸುಸಜ್ಜಿತ ಬಸ್ಸನ್ನು, ಒಂದು ಹೊಸ ಸಿಟಿ ಬಸ್ಸನ್ನು ಈ ಸೇವೆಯಲ್ಲಿ ನಾವು ಒದಗಿಸಿದ್ದೀವಿ. ಇದರ ಸದುಪಯೋಗ ತಾವೆಲ್ಲರೂ ಪಡಿಬೇಕು ಅಂಥೇಳಿ ನಮ್ಮ ಮನವಿ ಇದೆ. ನಮ್ಮೆಲ್ಲ ಅಧಿಕಾರಿಗಳು ಈಗಾಗಲೇ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇವತ್ತು ನಮ್ಮ DC1 ಆಗಿರುವ ಮಾನ್ಯ ಗಂಗಾಧರ್ ಆಗಿರ್ಬೋದು, DC2 ಆಗಿರುವ ನಮ್ಮ ಬಸವಂತಪ್ಪವ್ರು ಆಗಿರ್ಬೋದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಬರಬೇಕಾಗಿತ್ತು, ಹಾಗೂ ಉತ್ತರ ಶಾಸಕರಾಗಿದ್ದು ಮಾನ್ಯ ಕನೀಸ್ ಫಾತಿಮಾ ಮೇಡಮ್ ಅವರು ಬರಬೇಕಾಗಿತ್ತು. ಕಾರಣಾಂತರ ಅದು ಬೇರೆ ಒಂದು ಮೀಟಿಂಗ್ ಇರೋದರಿಂದ ಬೆಂಗಳೂರು ಹೋಗಿದ್ದರಿಂದ ಅವ್ರಿಗೆ ಬರೋಕ್ಕಾಗಿಲ್ಲ. ಅವರು ನಮಗೆ ಹೇಳಿದ್ದಾರೆ, ಶುಭ ಕೋರಿದ್ದಾರೆ, ಒಳ್ಳೆಯ ಸೇವೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಲಬುರಗಿಯಲ್ಲಿ ಒದಗಿಸಿರಿ ಅಂಥೇಳಿ ನಮಗೆ ಹಾರೈಸಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮಸ್ಕಾರ. ಈ ಸಂದರ್ಭದಲ್ಲಿ ಕಲಬುರಗಿ 1 ವಿಭಾಗೀಯ ನಿಯಂತ್ರಣಾಧಿಕಾರಿ HG ಗಂಗಾಧರ್ ಹಾಗೂ ಕಲಬುರಗಿ 2 ಬಸವಂತಪ್ಪ BM ವಿಭಾಗೀಯ ಮೆಕ್ಯಾನಿಕಲ್ ಇಂಜಿನಿಯರ್ ಶೇಖ್ ಹುಸೇನ್ ಪ್ರಶಾಂತ್, ಡಿಪೋ ಮ್ಯಾನೇಜರ್ ಅನಿಲ್, ಆಡಳಿತಾಧಿಕಾರಿ ಗುರುಲಿಂಗಪ್ಪ, DTO ಹೊಸ್ಮನಿ ಸೇರಿದಂತೆ KKRTC ಅಧಿಕಾರಿಗಳು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.